विद्यार्थियों नमस्कार। आर के कर्नाटक हिंदी यूट्यूब चैनल में आपका स्वागत है। ವಿದ್ಯಾರ್ಥಿಗಳೇ, ಮುಂಬರುವ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯನ್ನು ಗಮನದಲ್ಲಿಟ್ಟು ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು, ಹಾಗೆಯೇ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಎಂತಹ ಪ್ರಶ್ನೆಗಳು ಕೇಳಿದ್ರು ಅನ್ನೋದನ್ನು ಕುರಿತು ಇವತ್ತು ಮತ್ತು ಮುಂಬರುವ ವಿಡಿಯೋ ಸಂಚಿಕೆಗಳಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸೊ ಈ ದಿನ ನಾವು ಮಾತೃಭೂಮಿ ಪದ್ಯದ ಒಂದು ಪ್ರಶ್ನೆಗಳು ಹೇಗಿರಬಹುದು, ಅದೇ ರೀತಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ ಅದನ್ನು ಕುರಿತು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಈ ಪ್ರಶ್ನೆಗಳನ್ನು ನಾವು 2017ರಿಂದ 2022ರವರೆಗೆ ಸುಮಾರು 10 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ಕೆ ಮಾಡಿದ್ದು. ಸೊ ಬನ್ನಿ ವಿದ್ಯಾರ್ಥಿಗಳೇ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಿಮ್ನಲಿಖಿತ ಪ್ರಶ್ನೋं के उत्तर एक एक वाक्य में लिखिए. ಅಂದರೆ ಈ ಕೆಳಕಂಡಂತಹ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋಂಥ ಟೈಟಲು. ಸೊ 1 ಅಂಕಕ್ಕೆ 1 ಮಾರ್ಕ್ಸ್ಗೆ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಹಳೆಯ ಕ್ವಶನ್ ಪೇಪರಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಪ್ರಶ್ನೆ ಇದೆ, ಮಾತೃಭೂಮಿಗೆ ಖೇತ್ ಕೈಸೆ ಹೇ. ಇನ್ನು ಈ ಪ್ರಶ್ನೆ ಕೇಳಿದ್ದು 10/4/2017ಕ್ಕೆ. ಸೊ ಅದೇ ಪ್ರಶ್ನೆ ರಿಪೀಟ್ ಆಗಿದೆ ನೋಡಿ. ಇಲ್ಲಿ ಸಹ ಭಾರತ್ಗೆ ಖೇತ್ ಕೈಸೆ ಹೇ, ಅಲ್ಲಿ ಮಾತೃಭೂಮಿ ಇದೆ, ಇಲ್ಲಿ ಭಾರತ್ ಇದೆ, ಆದರೆ ಕೇಳಿದು ಒಂದೇ. ಸೊ ಇದು ಬಂದಿರೋದು 4/4/2019 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ. ಅದೇ ರೀತಿ ಅದೇ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ನೋಡಿ, ಭಾರತ್ಗೆ ಖೇತ್ ಕೈಸೆ ಹೇ. ಇದು ಬಂದಿರೋದು 8/4/2022 ವರ್ಷದ ಪರೀಕ್ಷೆಯಲ್ಲಿ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗುತ್ತೆ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಭಾರತ್ಗೆ ಖೇತ್ ಹರೇ ಭರೇ ತಥಾ ಸುಹಾನೆ ಹೇ. ಸೊ ಈ ಒಂದು ಪ್ರಶ್ನೆಗೆ ಈ ಉತ್ತರ ಆಗುತ್ತೆ. ಸೊ ಮುಂದೆ ನೋಡೋಣ. ಮುಂದೆ ಇರುವಂತಹ ಪ್ರಶ್ನೆ ನೋಡಿ, ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೇ. ಈ ಒಂದು ಪ್ರಶ್ನೆ ಬಂದಿರೋದು 22/6/2017 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಅದೇ ರೀತಿಯ ಇನ್ನೊಂದು ಪ್ರಶ್ನೆ ಬಂದಿದೆ ನೋಡಿ, ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೇ. ಈ ಪ್ರಶ್ನೆ ಬಂದಿರೋದು 28/6/2018ರಲ್ಲಿ. ಸೊ ಆ ಒಂದು ಪ್ರಶ್ನೆಗೆ ಉತ್ತರ ಆಗಬಹುದು. ನಾನಿಲ್ಲಿ ಇಟ್ಟಿದ್ದೀನಿ ನೋಡಿ, ಭಾರತ್ ಭೂಮಿ ಕೆ ಅಂದರ್ ಖನಿಜೋं का व्यापक धन भरा है. ಸೊ ಈ ಒಂದು ಉತ್ತರ ಆ ಪ್ರಶ್ನೆಗೆ ಸೂಕ್ತ ಅಂಥೇಳಿ ಹೇಳ್ಬೋದು. ಮುಂದಿನ ಪ್ರಶ್ನೆ ಇದೆ, ಕವಿ ಭಗವತಿ ಚರಣ್ ವರ್ಮಾ ಭಗವಾನ್ ಸೆ ಕ್ಯಾ ನಿವೇದನ್ ಕರ್ ರಹೆ ಹೇ. ಈ ಪ್ರಶ್ನೆ ಕೇಳಿರೋದು 4/4/2018ರಲ್ಲಿ. ಅದೇ ರೀತಿ ಅದಕ್ಕೆ ಹೋಲುವಂತಹ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಕವಿ ಭಾರತ ಮಾತಾ ಸೆ ಕ್ಯಾ ಪ್ರಾರ್ಥನಾ ಕರ್ತೆ ಹೇ. ಇದು 3/4/2020ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಹಾಗೆ ಅದಕ್ಕೆ ಹೋಲುವಂತಹ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಕವಿ ಭಾರತ ಮಾತಾ ಸೆ ಕ್ಯಾ ಪ್ರಾರ್ಥನಾ ಕರ್ತೆ ಹೇ. ಈ ಪ್ರಶ್ನೆ ಕೇಳಿರೋದು 25/9/2020ರಲ್ಲಿ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ ನೋಡಿ, ಕವಿ ಭಗವತಿ ಚರಣ್ ವರ್ಮಾ ಭಗವಾನ್ ಸೆ ಜಗ ಕೆ ರೂಪ್ ಕೋ ಬದಲನೆ ಕೆ ಲಿಯೆ ಕಹತೆ ಹೇ. ಈ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಗತ್ತೆ ಅಂಥೇಳಿ. ಸೊ ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಪ್ರಥಮ 2 ಶಬ್ದೋं के संबंधों के अनुरूप तीसरे शब्द का संबंधित शब्द लिखिए. ಸಂಬಂಧ ಕಲ್ಪಿಸಿ ಅನ್ನುವಂತಹ ಪ್ರಶ್ನೆ ಇದೆ. ಕೇವಲ ಇದು ಒಂದು ಸಲ ಮಾತ್ರ ಬಂದಿದೆ ಈ ಪದ್ಯದ ಮೇಲೆ ನೋಡಿ. ಪತಾಕ, ನ್ಯಾಯ ಕಾ ಪ್ರತೀಕ್, ದೀಪ್, ಡ್ಯಾಶ್ ಅಂಥೇಳಿ. ಸೊ ಈ ಪ್ರಶ್ನೆ ಕೇಳಿರೋದು 28/6/2018ಕ್ಕೆ ಅಂಥೇಳಿ. ಸೊ ಇದಕ್ಕೆ ಉತ್ತರ ಆಗುತ್ತೆ ಜ್ಞಾನಕ ಪ್ರತೀಕ್ ಅಂಥೇಳಿ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಪುಟಕ್ಕೆ ಹೋಗೋಣ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ನಿಮ್ನಲಿಖಿತ ಪ್ರಶ್ನೋं के उत्तर प्रत्येक 2 या 3 वाक्य में लिखिए. ಅದೇ ರೀತಿ निम्नलिखित प्रश्नों के उत्तर प्रत्येक 3 या 4 वाक्यों में लिखिए. ಅಂದರೆ ಇದು 2 ಅಂಕಕ್ಕೆ ಸಂಬಂಧ ಇರುವಂತಹ ಪ್ರಶ್ನೆ ಆದರೆ ಇವು 3 ಅಂಕಗಳಿಗೆ ಸಂಬಂಧ ಇರುವಂತಹ ಪ್ರಶ್ನೆಗಳು ಆಗಿರ್ತವೆ. ಸೊ ಪ್ರಶ್ನೆಗಳು ಹೇಗಿದ್ದಾವೆ ಒಂದೊಂದಾಗಿ ನೋಡೋಣ ನೋಡಿ. ಫಸ್ಟ್ ಏನಿದೆ, ಮಾತೃಭೂಮಿ ಕವಿತಾ ಮೇ ಭಾರತ ಮಾ ಕಾ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ಈ ಪ್ರಶ್ನೆ ಕೇಳಿದ್ದು 22/6/2017ರಲ್ಲಿ. ಸೊ ಅದಕ್ಕೆ ಹೋಲುವಂತಹ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಕವಿತಾ ಮೇ ಭಾರತ ಮಾತಾ ಕಾ ಸ್ವರೂಪ್ ಕೈಸೆ ವರ್ಣಿತ್ ಹೈ. ಈ ಪ್ರಶ್ನೆ ಕೇಳಿದ್ದು 4/4/2019ರಲ್ಲಿ. ಅದೇ ರೀತಿ
ಭಾರತ ಮಾತಾ ಕೆ ಸ್ವರೂಪ್ ಪರ್ ಪ್ರಕಾಶ್ ಡಾಲಿಯೇ. ಈ ಪ್ರಶ್ನೆ ಕೇಳಿದ್ದು 28/6/2019ರಲ್ಲಿ. ಈ 3 ಪ್ರಶ್ನೆಗಳಿಗೆ ಒಂದೇ ಉತ್ತರ ಆಗತ್ತೆ. 2017ಕ್ಕೆ ಸ್ವರೂಪ ಮೇಲೆ ಪ್ರಶ್ನೆ ಬಂದಿದೆ, ಹಾಗೆ 2019ಕ್ಕೆ ಬಂದಿದೆ. ಅದೇ ರೀತಿ 2019 ಒಂದು ಪೂರಕ ಪರೀಕ್ಷೆಯಲ್ಲಿ ಸಹ ಸ್ವರೂಪ ಮೇಲೆ ಪ್ರಶ್ನೆ ಬಂದಿದೆ ಅಂಥೇಳಿ ಹೇಳ್ಬೋದು. ಸೊ ಈ ಸ್ವರೂಪ್ಗೆ ಉತ್ತರ ಏನಾಗುತ್ತೆ ನಾವು ಮುಂದಿನ ಪುಟದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮೊದಲು ಇನ್ನೊಂದು ಪ್ರಶ್ನೆಗೆ ನಾವು ಹೋಗೋಣ. ನೋಡಿ, ಮಾತೃಭೂಮಿ ಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ. ಈ ಪ್ರಶ್ನೆ ಕೇಳಿದ್ದು 28/6/2018ರಲ್ಲಿ. ಇನ್ನು ಮಿಕ್ಕಿದಿವೆಲ್ಲ ಪ್ರಶ್ನೆಗಳು ಪ್ರಾಕೃತಿಕ ಸೌಂದರ್ಯ ಮೇಲೇ ಡಿಪೆಂಡ್ ಆಗಿರ್ತಕ್ಕಂಥವು. 3 ಅಂಕದ ಸುಮಾರು 7 ಪ್ರಶ್ನೆಗಳು ಪ್ರಾಕೃತಿಕ ಸೌಂದರ್ಯ ಆ ಒಂದು ಥೀಮ್ ಮೇಲೇ, ಆ ಒಂದು ಕಂಟೆಂಟ್ ಮೇಲೇ ಪ್ರಶ್ನೆ ಬಂದಿರತಕ್ಕಂಥದ್ದು. ಅಂದರೆ ನೀವು ಇಲ್ಲಿ ವಿಚಾರ ಮಾಡಬಹುದು, ಈ ಪದ್ಯದಲ್ಲಿ ಈ ಪ್ರಶ್ನೆ ಎಷ್ಟು ಪ್ರಾಮುಖ್ಯತೆಯಿಂದ ಕೂಡಿರುತ್ತೆ ಅನ್ನೋದನ್ನು ಸ್ವಲ್ಪ ಆಲೋಚನೆ ಮಾಡಿ. ಪ್ರಾಕೃತಿಕ ಸೌಂದರ್ಯ ಅನ್ನೋದು ಎಷ್ಟು ಪ್ರಾಮುಖ್ಯತೆಯಿಂದ ಕೂಡಿರುವಂತಹ ಪ್ರಶ್ನೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ. ಅದೇ ರೀತಿ ಸ್ವರೂಪ ಮೇಲೆ ಸಹ ಪ್ರಶ್ನೆಗಳು ಬಂದಿದ್ದಾವೆ. ಒಂದು ರೀತಿ ಹೊಸ ಪ್ರಯತ್ನ ಈ ಒಂದು ಪದ್ಯದ ಪ್ರಶ್ನೆಯಲ್ಲಿ ನಾವು ನೋಡಬಹುದು. ಏನಂದರೆ ನೋಡಿ, ಕವಿ ಭಾರತ ಮಾತಾ ಕೋ ಅಮರೋಂ ಕಿ ಜನನಿ ಕ್ಯೂ ಕಹತೆ ಹೇ. ಇದು ಬಹಳ ವಿನೂತನವಾಗಿ ಪ್ರಶ್ನೆ ಬಂದಿದೆ ಇದರಲ್ಲಿ ಅಂಥೇಳಿ ಹೇಳ್ಬೋದು. ಇದು 25/9/2020ಕ್ಕೆ ಈ ಪ್ರಶ್ನೆ ಕೇಳಿದ್ದು. ಇದು ಬಹಳಷ್ಟು ಒಂದು ಹೊಸ ರೀತಿಯ ಪ್ರಶ್ನೆ ಈ ಪದ್ಯಕ್ಕೆ ಅಂಥೇಳಿ ಹೇಳ್ಬೋದು. ಕವಿ ಭಾರತ ಮಾತಾ ಕೋ ಅಮರೋಂ ಕಿ ಜನನಿ ಕ್ಯೂ ಕಹತೆ ಹೇ. ಸೊ ಮುಂದಿನ ಪುಟದಲ್ಲಿ ನಾವು ಈ 3 ಪ್ರಶ್ನೆಗಳಿಗೆ ಏನು ಉತ್ತರ ಆಗಬಹುದು ಅನ್ನೋದನ್ನು ಚರ್ಚೆ ಮಾಡೋಣ. ನಮ್ಮ ಮೊದಲ ಪ್ರಶ್ನೆ ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. ಇದಕ್ಕೆ ಉತ್ತರ ಏನಾಗುತ್ತೆ ನೋಡಿ, ಭಾರತ್ ಮಾ ಕೆ ಯಹಾ ಹರೆ ಭರೆ ಖೇತ್ फल फूलों से युक्त वन उपवन तथा खनिजों का व्यापक धन है. इस प्रकार प्राकृतिक सौंदर्य ने सबको मोह लिया है. ಇದು ಪ್ರಾಕೃತಿಕ ಸೌಂದರ್ಯದ ಮೇಲೆ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಅಂಥೇಳಿ ಹೇಳ್ಬೋದು. ಅದೇ ರೀತಿ ಸ್ವರೂಪ್ ಮೇಲೆ ಏನು ಪ್ರಶ್ನೆ ಬಂದಿದೆ ಅದಕ್ಕೆ ಉತ್ತರ ನೋಡೋದಾದರೆ, मातृभूमि अमरों की जननी है, उसके हृदय में गांधी, बुद्ध और राम समाहित हैं. माँ के एक हाथ में न्याय पताका तथा दूसरे हाथ में ज्ञान दीप है. इस प्रकार मातृभूमि का स्वरूप सुशोभित है. ಇಷ್ಟು ಬರೆದರೆ ಸಾಕು. ಈ ನಮ್ಮ ಸ್ವರೂಪ ಪ್ರಶ್ನೆಗೆ ಉತ್ತರ ಅಂಥೇಳಿ ನಾವು ಪರಿಗಣಿಸ್ಬೋದು. ಸೊ ಮುಂದೆ ಒಂದು ವಿನೂತನ ಪ್ರಶ್ನೆ ಅದರಲ್ಲಿ ಬಂದಿತ್ತು. ಆ ಪ್ರಶ್ನೆಗೆ ಉತ್ತರ ಏನಾಗಬಹುದು ಇಲ್ಲಿ ಬರೆದಿದ್ದು ನೋಡಿ, ಕವಿ ಭಾರತ ಮಾತಾ ಕೋ ಅಮರೋಂ ಕಿ ಜನನಿ इसलिए कहते हैं कि भारत माता के यहाँ गांधी, बुद्ध और राम जैसे अनेक वीरों ने जन्म लिया है. इन वीरों ने देश और समाज की सेवा के लिए अपना जीवन अर्पित कर अपनी विचारधारा से जीवित हैं. ಈ 3 ಮುಖ್ಯ ಪ್ರಶ್ನೆಗಳಿಗೆ ಉತ್ತರ ಅಂಥೇಳಿ ನಾವು ಇವುಗಳನ್ನು ಪರಿಗಣಿಸ್ಬೋದು. ಸೊ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಬಳಕೆಯಾಗಿರುವಂತಹ PDF ಅನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ತಾವು ಅಲ್ಲಿಂದ ಈ ಎಲ್ಲ ಪ್ರಶ್ನೆ ಮತ್ತು ಅವುಗಳಿಗೆ ಉತ್ತರಗಳ ಒಂದು ಶೀಟನ್ನು ತಾವು ಡೌನ್ಲೋಡ್ ಮಾಡಿ ಉಪಯೋಗಿಸಬಹುದು ಅಂಥೇಳಿ ಹೇಳುತ್ತಾ ಈ ದಿನದ ಒಂದು ವಿಡಿಯೋವನ್ನು ನಾನು ಇಲ್ಲೇ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.